ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ ತಂದೆ ಎರಡನೇ ಮದುವೆ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ ತಂದೆಯ ವಿರುದ್ಧ. ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ ಎರಡನೇ ಮದುವೆ ಆದಂತಹ ತಂದೆ ರಾಜಣ್ಣ ಗೀತಾ ಎಂಬುವರನ್ನ ವರಿಸಿದ್ದಾರೆ. ಆದರೆ ಆಸ್ತಿಗಾಗಿ ತಂದೆ ವಿರುದ್ಧ ಠಾಣೆ ಮೆಟ್ಟಿಲೆತ್ತಿದ್ದಾರೆ ಪುತ್ರ ಮತ್ತು ಪುತ್ರಿಯರು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಆರೋಪ ಕೂಡ ಕೇಳಿಬಂದಿತ್ತು. ರಕ್ಷಣೆ ಕೋರಿ ಮಚ್ಚು ಹಿಡಿದು ಠಾಣೆಗೆ ರಾಜಣ್ಣ ಅವರು ಬಂದಿದ್ದಾರೆ. ಎಲ್ಲ ಆಸ್ತಿ ಮಕ್ಕಳಿಗೆ ನೀಡಿದ್ದೀನಿ, ಈಗ ನನ್ನ ಬಳಿ ಒಂದು ಮನೆ ಇದೆ ಅಷ್ಟೇ, ನನಗೆ ರಕ್ಷಣೆ ಕೊಡಬೇಕು ಅಂತ ಅವರು ಪೊಲೀಸರ ಬಳಿ ಅಂಗಲಾಚಿದ್ದಾರೆ. ಅಲ್ಲ ಮಚ್ಚ ಹಿಡ್ಕೊಂಬತ್ತಾರೆ ಸರ್, ಮಚ್ಚ ಹಿಡ್ಕೊಂಡು ಬೀಸಕ್ಕೆ. ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣುಮಕ್ಕಳು, ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ. ಸಾಕಿ ಮದುವೆ ಮಾಡಿ ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗಿರೋದು ಒಂದು ಮನೆ ನಂದು. ನನಗೆ ಹೆಡ್ತಿದ್ದು ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸೋಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಸರ್ ಇರೋದು ಹೇಳಬೇಕು. ಮಕ್ಕಳೆಲ್ಲ ಮದುವೆ ಮಾಡಿ ಸಪ್ರೇಟ್ ಇದ್ದೆ. ನಾನು ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದು ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನು ಮಾವಿನಕೆರೆ ಬೆಟ್ಟದಲ್ಲಿ ಮದುವೆ ಆದರು. 17ನೇ ತಾರೀಕು ಬುಧವಾರ. ಜಗಳ ಆಗಿದ್ದು ಶನಿವಾರ. ಬುಧವಾರಲೂ ಬಂದು ನೈಟು ಮನೇಲಿದ್ದು ಮೊಮ್ಮಗಳು ಕಳಿಸಿ ಬಟ್ಟೆ ತಾತೀನಿ ಅಂತ ಹೇಳಿ ಮೊಮ್ಮಗಳು, ಇವ್ರ ಮಗನ ಮಗಳು ಮಂಜು